ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಮನೆ ಕಳ್ಳತನ ಹಾಗೂ ಪ್ರಯಾಣಿಕರ ಬಳಿ ಚಿನ್ನದ ಸರಗಳನ್ನು ಕದಿಯುತ್ತಿದ್ದ ಕಳ್ಳನ ಬಂಧನ. ಸುಮಾರು 17 ಲಕ್ಷ ರೂಪಾಯಿ ಬೆಲೆ ಬಾಳುವ 110 ಗ್ರಾಂ ಚಿನ್ನಾಭರಣ ವಶಕ್ಕೆ. ಇತ್ತೀಚಿನ ದಿನಗಳಲ್ಲಿ ಮಾಲೂರಿನಲ್ಲಿ ನಡೆಯುತ್ತಿದ್ದ ಮನೆ ಕಳ್ಳತನ ಹಾಗೂ ಸಾರ್ವಜನಿಕರು ಬಸ್ಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಬಳಿ ಇದ್ದ ಚಿನ್ನದ ಆಭರಣಗಳ ಕಳವು ಪ್ರಕರಣದ ಬಗ್ಗೆ ಹೆಚ್ಚು ದೂರುಗಳು ದಾಖಲಾದ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಕನ್ನಿಕಾ ಸಿಕರೇವಾಲ್ ರವರ ಮಾರ್ಗದರ್ಶನದಲ್ಲಿ ಮಾಲೂರು ಪೊಲೀಸರು ಗುಪ್ತ ಮಾಹಿತಿದಾರರ ಸಹಾಯದಿಂದ ಬೀಗ ಹಾಕಿರುವ ಮನೆಗಳನ್ನು ಹಗಲಿನ ವೇಳೆಯಲ್ಲಿ ನೋಡಿಕೊಂಡು ರಾತ್ರಿ ವೇಳೆ ಬೀಗ ಹೊಡೆದು ಕಳ್ಳತನ ಮಾಡುತ್ತಿದ್ದ ಸಾರ್ವಜನಿಕರು ಬಸ್ಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಬಳಿ ಚಿನ್ನದ ಆಭರಣಗಳನ್ನು ಕದಿಯುತ್ತಿದ್ದ ಮಂಜೇಶ ಅಲಿಯಾಸ್ ಹೊಟ್ಟೆ ಮಂಜ ಅಲಿಯಾಸ್ ಚೌಟ್ರಿ ಮಂಜಾ ಬಿನ್ ಸಿದ್ದಗಂಗಾ ಜಾರಿ 45 ವರ್ಷ, ಹುರಳಿ ಚಿಕ್ಕನಹಳ್ಳಿ ಗ್ರಾಮ, ಹೆಸರಘಟ್ಟ ಹೋಬಳಿ, ನೆಲಮಂಗಲ ತಾಲೂಕು, ಬೆಂಗಳೂರು ಜಿಲ್ಲೆ ನಿವಾಸಿಯನ್ನ ಬಂಧಿಸಿದ್ದಾರೆ. ಆರೋಪಿಯನ್ನ ವಿಚಾರಣೆ ಕೈಗೊಂಡಾಗ ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಕೆಳಕಂಡ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ. ಅಪರಾಧ 1 ಸಂಖ್ಯೆ 328/2025, ಅಪರಾಧ 2 ಸಂಖ್ಯೆ 250/2026, 3 ಅಪರಾಧ ಸಂಖ್ಯೆ 291/2026, 4ನೇ ಅಪರಾಧ ಸಂಖ್ಯೆ 295/2026. ವಿಚಾರಣೆಯ ವೇಳೆ ಆರೋಪಿಯಿಂದ ಸುಮಾರು 17 ಲಕ್ಷ ರೂಪಾಯಿ ಬೆಲೆ ಬಾಳುವ 110 ಗ್ರಾಂ ತೂಕದ ಚಿನ್ನ, ವಿವಿಧ ರೀತಿಯ ಆಭರಣಗಳನ್ನು ವಶಪಡಿಸಿಕೊಂಡು ಕಾನೂನು ರೀತಿ ಕ್ರಮ ಕೈಗೊಂಡಿದ್ದಾರೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.